ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಟಾಟಾ IPL 2026 ನ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ಮತ್ತು IPL ಬಗ್ಗೆ ಹಿಂದಿನ ಪರೀಕ್ಷೆಗಳಲ್ಲಿ ಕೇಳಲಾದ ಪ್ರಶ್ನೆಗಳನ್ನ ಕೂಡ ತಗೊಂಡು ಬಂದಿದ್ದೀವಿ. ಸೊ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಇರ್ತಿದೆ, ಟಾಟಾ IPL 2026 ಉದ್ಘಾಟನೆ ಯಾವ ನಗರದಲ್ಲಿ, ಯಾವ ಸಿಟಿಯಲ್ಲಿ ಮಾಡಲಾಯಿತು? ಉದ್ಘಾಟನಾ ಪಂದ್ಯ ಸರಿಯಾದ ಉತ್ತರ ಬೆಂಗಳೂರು. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸ್ಟೇಡಿಯಂನಲ್ಲಿ 2026 ಟಾಟಾ IPL ಅನ್ನ ಉದ್ಘಾಟನಾ ಪಂದ್ಯ ಮಾಡಲಾಯಿತು. ಈ ಟಾಟಾ IPL ಇದೆಯಲ್ಲ, ಮಾರ್ಚ್ 28ರಿಂದ ಮೇ 31ರವರೆಗೆ ನಡೆಯಲಿದೆ ಮತ್ತು ಇದು ಎಷ್ಟನೇ ಎಡಿಷನ್ ಕೇಳಿದ್ರೆ 19ನೇ ಎಡಿಷನ್. 19ನೇ ವರ್ಷದಲ್ಲಿ ಈ ಒಂದು ಟಾಟಾ IPL ನ ಆಡ್ತಾ ಇರುವಂಥದ್ದು. ಸೊ ಉದ್ಘಾಟನಾ ಪಂದ್ಯ ನಡೆದ ನಗರ ಬೆಂಗಳೂರು. ಟಾಟಾ IPL 2026 ಉದ್ಘಾಟನಾ ಪಂದ್ಯ ಯಾವ ಎರಡು ತಂಡಗಳ ನಡುವೆ ನಡೆಯಿತು? ಸರಿಯಾದ ಉತ್ತರ RCB ಮತ್ತು ಸನ್ರೈಸರ್ಸ್ ಹೈದರಾಬಾದ್. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಸನ್ರೈಸರ್ಸ್ ಹೈದರಾಬಾದ್ ನಡುವೆ ಉದ್ಘಾಟನಾ ಪಂದ್ಯ ನಡೀತು. ಎಲ್ಲಿ ನಡೀತು ಕೇಳಿದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ. ಉದ್ಘಾಟನಾ ಪಂದ್ಯದ ವಿನ್ನರ್ ಯಾರು ಕೇಳಿದ್ರೆ ವಿಜೇತರು RCB, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಟಾಟಾ IPL 2026ರಲ್ಲಿ ಅಧಿಕ ಮೊತ್ತಕ್ಕೆ ಫ್ರಾಂಚೈಸಿ ಪಡೆದಂತಹ ತಂಡ ಯಾವುದು? ಹೈಯೆಸ್ಟ್ ಬಿಡ್ಡಿಂಗ್ ಆದಂತಹ ತಂಡ ಯಾವುದು ಕೇಳಿದ್ದಾರೆ? ಸರಿಯಾದ ಉತ್ತರ RCB, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿ ಪಡೆದ ಸಂಸ್ಥೆ ಯಾವುದು? ಸರಿಯಾದ ಉತ್ತರ ABC, 3 ಕೂಡ ಹೌದು ನೋಡಿ. ಟೈಮ್ಸ್ ಆಫ್ ಇಂಡಿಯಾ ಗ್ರೂಪ್, ಆದಿತ್ಯ ಬಿರ್ಲಾ ಗ್ರೂಪ್, ಬೋಲ್ಟ್ ವೆಂಚರ್ಸ್ ಅಂಡ್ ಬ್ಲಾಕ್ ಸ್ಟೋನ್, ಈ 3 ಸಂಸ್ಥೆಗಳು ಸೇರಿ RCBಯ ಫ್ರಾಂಚೈಸಿಯನ್ನು ಪಡ್ಕೊಂಡು 2026 ಟಾಟಾ IPL ನಲ್ಲಿ. ರಾಯಲ್ ಚಾಲೆಂಜರ್ ರಾಜಸ್ಥಾನ್ ರಾಯಲ್ಸ್ ಫ್ರಾಂಚೈಸಿ ಪಡೆದವರು ಯಾರು? ರಾಜಸ್ಥಾನ್ ರಾಯಲ್ಸ್ ಫ್ರಾಂಚೈಸಿ ಪಡೆದವರು ಕಾಲಾ ಸೋಮಾನಿಯವರ ಕಾನ್ಸೋರ್ಟಿಯಂ ಎನ್ನುವಂತಹ ಸಂಸ್ಥೆ ಇದನ್ನ ಬಿಡ್ ಮಾಡ್ತು. ಸೊ ನೋಡಿ, ಇದು $1.63 ಬಿಲಿಯನ್ $1.63 ಬಿಲಿಯನ್ ಬಿಡ್ ಆಗಿರುವಂಥದ್ದು. 16,290 ಕೋಟಿ. ಹಾಗಾದ್ರೆ RCB ಹೈಯೆಸ್ಟ್ ಬಿಡ್ ಆದಂಥ RCB ಎಷ್ಟಕ್ಕೆ ಬಿಡ್ ಆಗಿತ್ತು? ಇದರ ಫ್ರಾಂಚೈಸಿ ಪಡೆದವರು ಟೈಮ್ಸ್ ಆಫ್ ಇಂಡಿಯಾ ಗ್ರೂಪು, ಆದಿತ್ಯ ಬಿರ್ಲಾ ಗ್ರೂಪು, ಬೋಲ್ಟ್ ವೆಂಚರ್ಸ್ ಅಂಡ್ ಬ್ಲಾಕ್ ಸ್ಟೋನ್. ಎಷ್ಟಕ್ಕೆ ಇದನ್ನ ಫ್ರಾಂಚೈಸಿ ಪಡ್ಕೊಂಡು ಅಂತ ಕೇಳಿದ್ರೆ ಹೈಯೆಸ್ಟ್ ಬಿಡ್ಡಿಂಗ್ ಇದೆ, ನೆನಪಿರಲಿ, $1.78 ಬಿಲಿಯನ್ ಅಂದ್ರೆ ಇಂಡಿಯನ್ ರುಪಿಯಲ್ಲಿ ಹೇಳೋದಾದ್ರೆ 16,706 ಕೋಟಿ ರೂಪಾಯಿ. ಟಾಟಾ IPL 2026 ಸನ್ರೈಸರ್ಸ್ ಹೈದರಾಬಾದ್ ತಂಡದ ಕ್ಯಾಪ್ಟನ್ ಆಗಿ ಆಯ್ಕೆ ಆದವರು ಯಾರು? ಸರಿಯಾದ ಉತ್ತರ ಇಶಾನ್ ಕಿಶನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಟಾಟಾ IPL 2026 ರಾಜಸ್ಥಾನ್ ರಾಯಲ್ಸ್ ತಂಡದ ಮುಖ್ಯ ಕೋಚ್ ಯಾರು? ಸರಿಯಾದ ಉತ್ತರ ಕುಮಾರ ಸಂಗಕಾರ. ಶ್ರೀಲಂಕಾದ ಮಾಜಿ ಆಟಗಾರ ಕುಮಾರ ಸಂಗಕಾರ ಈ ಒಂದು ರಾಜಸ್ಥಾನ್ ರಾಯಲ್ಸ್ ತಂಡದ ಮುಖ್ಯ ಕೋಚ್ ಆಗಿ ಆಯ್ಕೆ ಆದರು. ಸೊ ಈ ಒಂದು ಟಾಟಾ IPL ಇದೆಯಲ್ಲ, ಇದರಲ್ಲಿ ಒಟ್ಟು 10 ತಂಡಗಳು ಭಾಗವಹಿಸ್ತವೆ ಮತ್ತು 84 ಮ್ಯಾಚ್ಗಳನ್ನು ಆಡಿಸಲಾಗುತ್ತೆ. ಟಾಟಾ IPL 2026ರಲ್ಲಿ ಎಷ್ಟು ತಂಡಗಳು ಭಾಗವಹಿಸಲಿವೆ? ಸರಿಯಾದ ಉತ್ತರ 10 ತಂಡಗಳು. ಯಾವ್ದ್ಯಾವುದು? ಡೆಲ್ಲಿ ಕ್ಯಾಪಿಟಲ್ಸ್, CSK, LSJ, RCB, CNR, MI, ಪಂಜಾಬ್ ಕಿಂಗ್ಸ್, ಗುಜರಾತ್ ಜೈಂಟ್ಸ್, ಸನ್ರೈಸರ್ಸ್ ಹೈದರಾಬಾದ್, ರಾಜಸ್ಥಾನ್ ರಾಯಲ್ಸ್. ಸೊ ಈ 10 ತಂಡಗಳು ಈ ಒಂದು 2026 ಟಾಟಾ IPL ನಲ್ಲಿ ಭಾಗವಹಿಸ್ತಾ ಇದ್ದಾವೆ.
ಟಾಟಾ IPL 2026ರಲ್ಲಿ ಅತ್ಯಂತ ಹೆಚ್ಚು ದುಬಾರಿ ಅನ್ಕ್ಯಾಪ್ಡ್ ಪ್ಲೇಯರ್ ಆಗಿ ಆಯ್ಕೆಯಾದವರು, ಅಂದ್ರೆ ಅತ್ಯಂತ ಹೆಚ್ಚು ದುಬಾರಿ ಅನ್ಕ್ಯಾಪ್ ಪ್ಲೇಯರ್ ಆಗಿ ಬಿಡ್ ಆದವರು ಯಾರು ಅಂತೇಳಿ ಪ್ರಶ್ನೆ. ಸರಿ ಉತ್ತರ ಬಿ ಮತ್ತು ಸಿ ಇಬ್ಬರು, ಕಾರ್ತಿಕ್ ಶರ್ಮಾ ಮತ್ತು ಪ್ರಶಾಂತ ವೀರ್. ಟಾಟಾ IPL 2026ರಲ್ಲಿ ಅತ್ಯಂತ ಹೆಚ್ಚು ದುಬಾರಿ ವಿದೇಶಿ ಆಟಗಾರ ಯಾರು? ಸರಿ ಉತ್ತರ ಕೆಮರೂನ್ ಗ್ರೀನ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕೆಮರೂನ್ ಗ್ರೀನ್ ಇದಾರಲ್ಲ, ಇವರು ಕಲ್ಕತ್ತಾ ನೈಟ್ ರೈಡರ್ಸ್ ಪರವಾಗಿ ಆಡ್ತಾರೆ. ಇವರು ಕಲ್ಕತ್ತಾ ನೈಟ್ ರೈಡರ್ಸ್ ಇವ್ರನ್ನ ಬಿಡ್ ಮಾಡಿ ಪಡ್ಕೊಳ್ತು. ಇವರು 25.20 ಕೋಟಿ ರೂಪಾಯಿಗೆ ಇವರು ಬಿಡ್ ಆಗ್ತಾರೆ. IPL ಇತಿಹಾಸದಲ್ಲೇ ಅಧಿಕ ಮೊತ್ತಕ್ಕೆ ಬಿಡ್ ಆದ ಆಟಗಾರ ಯಾರು? ಸರಿಯಾದ ಉತ್ತರ ರಿಷಬ್ ಪಂತ್. ರಿಷಬ್ ಪಂತ್ ಇದಾರಲ್ಲ, ರಿಷಬ್ ಪಂತ್ ಅವರು ಲಕ್ನೋ ಸೂಪರ್ ಜೈಂಟ್ಸ್ ಪರವಾಗಿ ಆಡ್ತಾರೆ. ಲಕ್ನೋ ಸೂಪರ್ ಜೈಂಟ್ಸ್ ಇವ್ರನ್ನ ಬಿಡ್ ಮಾಡಿ ಪಡ್ಕೊಳ್ತು. ಇವರು 27 ಕೋಟಿ ರೂಪಾಯಿಗೆ ಬಿಡ್ ಆಗ್ತಾರೆ. ಇವರ ನಂತರ ನಾವು ನೋಡ್ತಾ ಹೋದರೆ ಶ್ರೇಯಸ್ ಅಯ್ಯರ್ 26.75 ಕೋಟಿ, ಕೆಮರೂನ್ ಗ್ರೀನ್ 25.20 ಕೋಟಿಗೆ ಬಿಡ್ ಆದಂಥವ್ರು. ಟಾಟಾ IPL 2026ರ ವಿಜೇತ ತಂಡಕ್ಕೆ ಎಷ್ಟು ಹಣವನ್ನು ಪ್ರಶಸ್ತಿ ರೂಪದಲ್ಲಿ ನೀಡಲಾಗುತ್ತೆ? ಸರಿಯಾದ ಉತ್ತರ 20 ಕೋಟಿ ರೂಪಾಯಿಯನ್ನ ಪ್ರೈಸ್ ಮನಿ. ಪ್ರಸ್ತುತ IPLನ ಚೇರ್ಮನ್ ಯಾರು? ಸರಿಯಾದ ಉತ್ತರ ಅರುಣ್ ಧುಮಾಲ್. IPL ಅಧ್ಯಕ್ಷರು, IPL ಚೇರ್ಮನ್. ಇಂಡಿಯನ್ ಪ್ರೀಮಿಯರ್ ಲೀಗ್ ಪ್ರಾರಂಭವಾದ ವರ್ಷ ಯಾವುದು? ಸರಿಯಾದ ಉತ್ತರ 2008. 2008ರಲ್ಲಿ ಇದು ಶುರುವಾಯಿತು. ಮೊದಲ ಒಂದು ಇದನ್ನ ಗೆದ್ದಿದ್ದು ಯಾರು ಕೇಳಿದ್ರೆ ರಾಜಸ್ಥಾನ್ ರಾಯಲ್ಸ್. ಫಸ್ಟ್ ಟೈಮ್ IPL ಆದಾಗ ವಿನ್ನರ್ ಯಾರು ಕೇಳಿದ್ರೆ ರಾಜಸ್ಥಾನ್ ರಾಯಲ್ಸ್. ಇದರ ಕ್ಯಾಪ್ಟನ್ ಶೇನ್ ವಾರ್ನ್ ಆಗಿದ್ರಾಗ, ಶೇನ್ ವಾರ್ನ್ ಕ್ಯಾಪ್ಟನ್ ಆಗಿದ್ರು. ಮತ್ತೆ ಎರಡನೇ ಇದು ಸೆಕೆಂಡ್ ರನ್ನರ್ ಅಪ್ ಯಾರಾಗಿದ್ರು ಕೇಳಿದ್ರೆ CSK, ಚೆನ್ನೈ ಸೂಪರ್ ಕಿಂಗ್ಸ್. IPL ನಲ್ಲಿ ಅಧಿಕ ವೇಗದ ಶತಕ ದಾಖಲಿಸಿದವರು ಯಾರು? ಸರಿಯಾದ ಉತ್ತರ ವೈಭವ್ ಸೂರ್ಯವಂಶಿ. ದಾಖಲಿಸಿದ ಕಿರಿಯ ಯಾರು ಅಂತೇಳಿ, ಯಂಗೆಸ್ಟ್ ಪ್ಲೇಯರ್, ಕಿರಿಯ ಆಟಗಾರ, ಯಂಗೆಸ್ಟ್ ಪ್ಲೇಯರ್ ಯಾರು ಅಂತೇಳಿ ವೈಭವ್ ಸೂರ್ಯವಂಶಿ. ಅತ್ಯಂತ ಕಿರಿಯ ವಯಸ್ಸಿಗೆ ಶತಕ ದಾಖಲಿಸಿದ IPLನ ಕಿರಿಯ ಆಟಗಾರ ಇವರು. ಇವರಿಗೆ ಶತಕ ದಾಖಲಿಸಬೇಕಾದ್ರೆ ಕೇವಲ 14 ವರ್ಷ, 14 ವರ್ಷ ಮಾತ್ರ. ವೈಭವ್ ಸೂರ್ಯವಂಶಿ 35 ಬಾಲ್ಗಳಲ್ಲಿ ಶತಕ, 35 ಬಾಲ್ನಲ್ಲಿ ಶತಕ. ಹಾಗಾದ್ರೆ IPL ಇತಿಹಾಸದಲ್ಲಿ ಅತಿ ಕಡಿಮೆ ಬಾಲ್ನಲ್ಲಿ ಶತಕ ದಾಖಲಿಸಿದ ದಾಖಲೆ ಯಾರಲ್ಲಿದೆ ನೋಡಿ? ಅತಿ ಕಿರಿಯ ಅಂತ ಹೇಳಿದಾಗ ವೈಭವ್ ಸೂರ್ಯವಂಶಿ. ಕಡಿಮೆ ಬಾಲಿಗೆ ಸೆಂಚುರಿ ಹೊಡೆದಿದೆ ಯಾರು ಕೇಳಿದ್ರೆ ಕ್ರಿಸ್ ಗೇಲ್ಸ್. ಕ್ರಿಸ್ ಗೇಲ್ಸ್ ಕೇವಲ 30 ಬಾಲ್ನಲ್ಲಿ ಶತಕ, 30 ಬಾಲ್ನಲ್ಲಿ ಶತಕವನ್ನು ದಾಖಲಿಸಿದ್ರು ಇವರು. IPLನಲ್ಲಿ 1000 ಫೋರ್ಸ್ ಬೌಂಡರಿಗಳು ಮತ್ತು ಸಿಕ್ಸಸ್ಗಳನ್ನು ದಾಖಲಿಸಿದವರು ಯಾರು? ಸರಿಯಾದ ಉತ್ತರ ವಿರಾಟ್ ಕೊಹ್ಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. IPLನಲ್ಲಿ ಡೆಲ್ಲಿ ಡೇರ್ ಡೆವಿಲ್ಸ್ ತಂಡದ ನೂತನ ಹೆಸರೇನು? ಡೆಲ್ಲಿ ಡೇರ್ ಡೆವಿಲ್ಸ್ ತಂಡದ ನೂತನ ಹೆಸರು ಡೆಲ್ಲಿ ಕ್ಯಾಪಿಟಲ್ಸ್. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಇದೇ ರೀತಿ ಹೆಸರನ್ನು ಬದಲಾಯಿಸಿಕೊಂಡ ಇತರ ತಂಡಗಳನ್ನು ನೋಡೋಣ. ಪಂಜಾಬ್ ಇಲೆವೆನ್ಸ್, ಪಂಜಾಬ್ 11 ತಂಡದ ಹೆಸರು ಬದಲಾಗಿ ಪಂಜಾಬ್ ಕಿಂಗ್ಸ್ ಅಂತ ಆಗಿದೆ, ಹೊಸ ಹೆಸರಿದು. ಇನ್ನು ಡೆಕ್ಕನ್ ಚಾರ್ಜರ್ಸ್ ತಂಡದ ಹೆಸರು ಸನ್ರೈಸರ್ಸ್ ಹೈದರಾಬಾದ್. ಸನ್ರೈಸರ್ಸ್ ಹೈದರಾಬಾದ್ ಅಂತ ಬದಲಾಗಿದೆ. ಇನ್ನೊಂದು ಚಿಕ್ಕ ಚೇಂಜ್ ಆಗಿದೆ. RCB ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತಿತ್ತು, ಈಗ ಬೆಂಗಳೂರು ಆಗಿದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಆಗಿದೆ.
IPL ನಲ್ಲಿ ಪರ್ಪಲ್ ಕ್ಯಾಪ್ ಕೆಳಗಿನ ಯಾರಿಗೆ ನೀಡಲಾಗುತ್ತೆ? ಸರಿ ಉತ್ತರ ಹೆಚ್ಚು ವಿಕೆಟ್ ಪಡೆದವರಿಗೆ ಪರ್ಪಲ್ ಕ್ಯಾಪ್ ಅನ್ನು ನೀಡಲಾಗುತ್ತೆ. ಹಾಗಾದ್ರೆ ಆರೆಂಜ್ ಕ್ಯಾಪ್ ಯಾರಿಗೆ ನೀಡಲಾಗುತ್ತೆ? ಆರೆಂಜ್ ಕ್ಯಾಪ್ ಯಾರಿಗೆ ಕೊಡ್ತಾರೆ ಕೇಳಿದ್ರೆ ಅತಿ ಹೆಚ್ಚು ರನ್ ಹೊಡೆದವರಿಗೆ. ಅತಿ ಹೆಚ್ಚು ರನ್ ಹೊಡೆದವರಿಗೆ ಆರೆಂಜ್ ಕ್ಯಾಪ್ ನೀಡಲಾಗುತ್ತೆ. IPL ನಲ್ಲಿ 200 ಪಂದ್ಯಗಳನ್ನು ಆಡಿದ ಮೊದಲ ಆಟಗಾರ ಯಾರು? ಸರಿಯಾದ ಉತ್ತರ MS ಧೋನಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. IPL ಇತಿಹಾಸದಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆದ ಮೊದಲ ಆಟಗಾರ ಯಾರು? ಸರಿಯಾದ ಉತ್ತರ ತುಷಾರ್ ದೇಶಪಾಂಡೆ. ಇಂಪ್ಯಾಕ್ಟ್ ಪ್ಲೇಯರ್ ಆದಂತಹ ಮೊದಲ ಆಟಗಾರ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸ್ನೇಹಿತರೆ, IPL ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟ್ಗಳನ್ನು ನೋಡ್ತಾ ಹೋಗೋಣ. ಒಂದಿಷ್ಟು ಪ್ರಮುಖ ಅಂಶಗಳಿದೆ. ಮೊದಲಿಗೆ IPL ನಡೆಸೋದು ಯಾರು ಕೇಳಿದ್ರೆ BCCI. ಸೊ BCCI ಬಗ್ಗೆ ಮಾತಾಡೋದಾದ್ರೆ ಇದು 1928ರಲ್ಲಿ ಸ್ಥಾಪನೆ ಆಯಿತು. BCCIಯ ಕೇಂದ್ರ ಕಚೇರಿ ಇರೋದು ಮುಂಬೈನಲ್ಲಿ. ಹೆಡ್ ಕ್ವಾರ್ಟರ್ ಇರೋದು ಮುಂಬೈನಲ್ಲಿ. ICCನ ಅಧ್ಯಕ್ಷ ಮಿಥುನ್ ಮನಾಸ್. ICCನ ಅಧ್ಯಕ್ಷರು. ಇನ್ನು ಅತಿ ಹೆಚ್ಚು ಸ್ಕೋರ್ ಮಾಡಿದಂಥ ತಂಡ ಯಾವುದು? ಅತಿ ಹೆಚ್ಚು ರನ್ ಗಳಿಸಿದ ತಂಡ. ಎಕ್ಸಾಮಲ್ಲಿ ಕೇಳುವ ಸಾಧ್ಯತೆ ಇದೆ, ನೋಟ್ ಮಾಡ್ಕೊಳ್ಳಿ. ಹೈಯೆಸ್ಟ್ ರನ್ ಸ್ಕೋರ್ ಮಾಡಿದ ತಂಡ ಯಾವುದು ಕೇಳಿದ್ರೆ ಸನ್ರೈಸರ್ಸ್ ಹೈದರಾಬಾದ್. ಎಷ್ಟು ರನ್ ಸ್ಕೋರ್ ಮಾಡ್ತು? ಕೇವಲ 20 ಓವರಲ್ಲಿ 287 ರನ್ಗಳನ್ನು ಸ್ಕೋರ್ ಮಾಡ್ತಿದ್ವು. ಅತಿ ಹೆಚ್ಚು ಬಾರಿ ವಿಜೇತ ತಂಡ. ಅತಿ ಹೆಚ್ಚು ಸಾರಿ ವಿಜೇತರು. ಅತಿ ಹೆಚ್ಚು ಸಾರಿ ಹೈಯೆಸ್ಟ್ ಸಾರಿ ವಿನ್ನರ್ಸ್ ಯಾರು ಕೇಳಿದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಮುಂಬೈ ಇಂಡಿಯನ್ಸ್. ತಲಾ 5 ಸಾರಿ ಈ ಒಂದು IPLನ ಗೆದ್ಕೊಂಡಿವೆ. ಮೊದಲ ಶತಕ ದಾಖಲಿಸಿದ IPLನ ಇತಿಹಾಸದಲ್ಲಿ ಮೊದಲ ಶತಕ ದಾಖಲಿಸಿದ್ದು ಬ್ರೆಂಡನ್ ಮ್ಯಾಕ್ಕಲನ್. ಇದು ಕೂಡ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಇನ್ನು IPL ಭಾರತದ ಹೊರಗೆ ಎಷ್ಟು ಸಾರಿ ಆಡಲಾಯಿತು? ಭಾರತದ ಹೊರಗೆ ಎಷ್ಟು ಸಾರಿ IPL ಆಡಲಾಯಿತು ಅಂತ ಕೇಳಿದ್ರೆ 4 ಸಾರಿ. ಯಾವ್ಯಾವಾಗ? 2009ರಲ್ಲಿ, 2014ರಲ್ಲಿ, 2020ರಲ್ಲಿ, 2021ರಲ್ಲಿ 4 ಸಾರಿ ಭಾರತದಿಂದ ಹೊರಗೆ ಈ ಒಂದು IPL ಅನ್ನು ಆಡಲಾಯಿತು. IPLನ ಸಂಸ್ಥಾಪಕರು ಮತ್ತು ಮೊದಲ ಅಧ್ಯಕ್ಷರು ಯಾರು? IPL ಸಂಸ್ಥಾಪಕ ಅಧ್ಯಕ್ಷರು ಅಥವಾ ಸಂಸ್ಥಾಪಕರು ಹೌದು, ಮತ್ತು ಮೊದಲ ಅಧ್ಯಕ್ಷರು ಯಾರು? ಯಾರ ಒಂದು ಕನಸಿನ ಕೂಸಿದು ಅಧ್ಯಕ್ಷರು ಕೇಳಿದ್ರೆ ಲಲಿತ್ ಮೋದಿ. ಇನ್ನು IPLನಲ್ಲಿ ಮೊದಲ ರಿಟೈರ್ಡ್ ಔಟ್ ಆದವರು ಯಾರು? ಮೊದಲ ರಿಟೈರ್ಡ್ ಔಟ್ ಆದವರು ಯಾರು? ರವಿಚಂದ್ರನ್ ಅಶ್ವಿನ್. ಸ್ನೇಹಿತರೆ, ಇದಿಷ್ಟು IPLನ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂಶಗಳು. ನಮ್ಮ ಹಿಂದಿನ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ನಮ್ಮ ಹಿಂದಿನ ವಿಡಿಯೋಗಳನ್ನು ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.